ಈಗ ಇನ್ನು ಮುಂದಿನ ದಿನದಲ್ಲಿ ಸೊ ಇಬ್ರು ಕೂಡ, ಯಾಕಂದ್ರೆ ಇಬ್ರಿಗೂ ಹಸಿವಿರುವಂಥದ್ದು ಸಿನಿಮಾ ಅನ್ನೋ ಹಸಿವಿದೆ. ಹೌದು. ಸೊ ಯಾವ್ಯಾವ ಪಾತ್ರಗಳು, ಯಾವ್ಯಾವ ಥರ ಕ್ಯಾರೆಕ್ಟರ್ಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಂತ? ಎಲ್ಲ ಥರ ಪಾತ್ರಗಳು ಇದೆ ಸರ್. ಯಾಕಂದರೆ ಒಬ್ಬ ಕೆಲಸದವನಿಂದ ಹಿಡಿದ್ಬಿಟ್ಟು ಕಸ ಹೊಡೆಯೋದಿಂದ ಹಿಡಿದ್ಬಿಟ್ಟು ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ತೂಕ ವ್ಯಾಲ್ಯೂ ಇದೆ. ಸೊ ಆ ಥರದ್ದೆಲ್ಲ ಪಾತ್ರಗಳು ಮಾಡಬೇಕು. ಇವಾಗ ಅಣ್ಣವ್ರು ನೋಡಿ ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಮಾಡೋಂಥದ್ದು ಏನೂ ಇಲ್ಲ ಆಂಗ್ಲಕ ನೋಡಿದ್ರೆ. ಬಟ್ ಅದನ್ನು ನಮಗೊಂದು ಖುಷಿ, ಈ ಥರದ್ದು ಮಾಡಿದ್ರೆ. ನಾನು ಇವಾಗ ಆಟೋ ಡ್ರೈವರ್, ಆಟೋ ಶಂಕರ್ ನಾಗ್ ಅವರು ಆಟೋ ರಾಜದೊಳಗೆ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಮಗೂ ಒಂದು ಆಸೆ ಇರುತ್ತೆ, ಈ ಥರ ಪಾತ್ರಗಳು ಮಾಡಬೇಕು. ಈ ಥರ ಪಾತ್ರಗಳು ಬರೀ ಮಾಸ್ ಅಂತ ಮಾಡೋದಕ್ಕಿಂತ ಎಲ್ಲ ಥರ ಪಾತ್ರಗಳು ಡೈಲಿ ನಾವೇನೇನು ಮಾಡ್ತೀವಿ, ಸ್ವಿಗ್ಗಿ ಝೊಮ್ಯಾಟೊ ಹುಡುಗ ಆಗಿ ಪ್ರತಿಯೊಂದು ಮಾಡೋಣ ಅಂತ ಆಸೆ ಇದೆ. ನಿಮಗೆ? ನನಗೆ ಆಲ್ಮೋಸ್ಟ್ ಸ್ಪಿರಿಚುವಲ್ ರಿಲೇಟೆಡ್ ಬರಬೇಕು ಅಂತ ಆಸೆ ತುಂಬ. ಸೊ ಇನ್ನೊಂದು ಪ್ರಾಜೆಕ್ಟ್ ಬಂದಿದೆ, ಅದಕ್ಕೆ ಮಾತಾಡಿದ್ದಾರೆ. ಸೊ ಅದೇ ಸ್ಪಿರಿಚುವಲ್ ರಿಲೇಟೆಡ್ ತುಂಬ ಆಸೆ ನನಗೆ ಮಾಡೋಕ್ಕೆ. ಸಿನಿಮಾದಲ್ಲಿ ಆಲ್ರೆಡಿ ಇವಾಗ 3 ಸಾಂಗ್ಸ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ ನಾವು ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ಇನ್ನೂ 2 ಸಾಂಗ್ ಇದೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ಅದು ಯಾವ ರೀತಿ ಇರುತ್ತೆ? ಸೊ ನಿಮಗೆ ಸಿನಿಮಾದಲ್ಲಿ ಯಾವ ಸಾಂಗ್ಸ್ ಇಷ್ಟ? ಸೊ ಯಾವ ಸಾಂಗ್ನ ನೀವು ಎಂಜಾಯ್ ಮಾಡ್ತೀರಿ ಇಬ್ರು ಕೂಡ ಅಂತ? ಅದೇ ಇವ್ರದ್ದೊಂದು ಪಾತ ಸಾಂಗ್ ಇದೆ, ಅದು ನಂಗೆ ತುಂಬ ಲೈಕ್ ಆಗಿದೆ. ಓಕೆ, ಪಾತ ಸಾಂಗ್. ಇದು ಸಾಂಗ್ ಅದು ಸರ್, ಒಂದು ಸೋಲೋ ಇದೆ, ಒಂದು ಪಾತ ಇದೆ. ಸೊ ಈ ಸಿನಿಮಾದೊಳಗೆ ಏನಂದ್ರೆ 5 ಸಾಂಗ್ ಇದೆ. 5 ನಮಗೆ ಇಷ್ಟ. ಇವಾಗ 2 ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ಸೊ ಹೇಳೋಕ್ಕಾಗಲ್ಲ. ಆ ಕ್ಯಾರೆಕ್ಟ್ರಿಗೆ, ಆ ಕತೆಗೆ ಯಾವ್ಯಾವ ಸಾಂಗ್ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇವಾಗ ಒಂದು ಸೋಲೋ ಸಾಂಗು, ಅದು ಇವ್ರಿಗೂ ಇಷ್ಟ ಇದೆ, ನನಗೂ ಇಷ್ಟ ಇದೆ, ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇಷ್ಟ ಇದೆ. ಇವಾಗ ಒಂದು ಡ್ಯಾನ್ಸ್ ಸಾಂಗು, ಅದು ಕೆಲವೊಬ್ಬರಿಗೆಲ್ಲ ತುಂಬ ಇಷ್ಟ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ನಮ್ಮದು ನನ್ನಲ್ಲಿ ಸಾಂಗು, ಡ್ಯುಯೆಟ್ ಸಾಂಗು, ಅದು ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಇವಾಗ ಬರಬೇಕಾಗಿರೋದು ನಮ್ಮಿಬ್ಬರದ್ದು ಒಂದು ಡ್ಯುಯೆಟ್ ಬರ್ತಾ ಇದೆ 25ನೇ ತಾರೀಕು, ಏಪ್ರಿಲ್ 25ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಅದನ್ನು ಸಪೋರ್ಟ್ ಮಾಡಿ A2 ಮ್ಯೂಸಿಕಲ್ಲಿ. ಸೊ ಅದೊಂದು ಚೆನ್ನಾಗಿದೆ. ಇನ್ನೊಂದು ಪ್ಯಾಥ ಸಾಂಗ್ ಇದೆ ಸರ್, ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆ ಲೆವೆಲಿಗೆ ಪ್ಯಾಥ ಸಾಂಗ್ ಇದೆ. ಸೊ ಯಾವ ಥರ ಇರುತ್ತೆ? ಒಂದೆರಡು ಲೈನ್ ಹೇಳ್ಬೋದಾ? ಅದು ಬರತ್ತೆ ಸರ್, ಅದು ತುಂಬಾ ಚೆನ್ನಾಗಿ ಕ್ಯೂರಿಯಾಸಿಟಿ, ನೀವು ವಾಯ್ಸ್ ಎಲ್ಲ ಹಾಡು ಕೇಳಬೇಕು ಅಂತ. ಸಿಂಗರ್ ಅಲ್ವಾ? ಸುಮ್ಮನೆ ಏನೋ ಒಂದು ಆಡ್ತಾ ಇರ್ತೀನಿ ಅಷ್ಟೇ. ಸೊ ಹಿಂಗಿದೆ. ಸೊ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿಲ್ಲ ನೀವು. ಸೊ ನಿಮ್ಮ ಪಾತ್ರ ಏನು ಅಂತ ಹೇಳಿಲ್ವಾ? ಅದೇ ನಂದು ಮಾಡರ್ನ್ ಹುಡುಗಿಯಾಗಿ ಇರ್ತೀನಿ ನಾನು. ಅದೇ ಟೀನಾ ಅಂದ್ರೆ ಕ್ರಿಶ್ಚಿಯನ್ ಹುಡುಗಿ. ಅದೇ ಇನ್ನು ಅವ್ರದ್ದು ವಿಲೇಜ್ ಪಾತ್ರ. ನಂದು ಒಂಥರ ಹೀರೋ ಜೊತೆನೆ ಎನಿ ಟೈಮ್ ಅವನ ಜೊತೆನೆ ಓಡಾಡ್ಕೊಂಡಿರ್ತೀನಿ, ಅವನ್ನ ಇಷ್ಟ ಪಡ್ಕೊಂಡು. ತುಂಬಾ ಸಿನಿಮಾದಲ್ಲಾದ್ರೂ ಒಬ್ಬರಾದ್ರೂ ನಿಜ ಯಾರು ಸಿಕ್ಕಿಲ್ಲ, ಸಿನಿಮಾದಲ್ಲಿ ಅಟ್ಲೀಸ್ಟ್ ಸಿಕ್ಕಿದ್ರು. ಈ ತರ ಅದೇ ಹೇಳ್ತೀನಿ, ಖುಷಿ ಕೊಡ್ತಾರೆ ಅದು ನಿಮ್ಮಿಂದನೇ ತಿರ್ಗಾಡ್ಕೊಂಡು. ಸರ್ ತುಂಬಾ ಖುಷಿ ಕೊಡುತ್ತೆ. ಹುಡುಗಂಗೆ ಒಬ್ಬ ಹುಡುಗಿ ಅಂದ್ರೆ ಯಾವ ಹುಡುಗಂಗೆ ಇಷ್ಟ ಆಗಲ್ಲ. ಅದು ತುಂಬಾ ಖುಷಿ ಕೊಡೋಂಥ ಪಾತ್ರ. ಆಮೇಲೆ ಅದೇ ಹೇಳ್ತೀನಲ್ಲ ಸರ್, ನನಗೆ ಸಿಕ್ಕಿರೋಂಥ ಪಾತ್ರ ಐ ಆಮ್ ಟೋಟಲಿ ಬ್ಲೆಸ್ಡ್. ಏನಕ್ಕೆ ಅಂದ್ರೆ ಮೊದಲನೇ ಸಿನಿಮಾದೊಳಗೆ ಈ ಥರ ಪಾತ್ರ ಸಿಗತ್ತೆ ಅಂದರೆ ಅದು ಅದೃಷ್ಟ ಮಾಡಿರ್ಬೇಕು ಸರ್. ಯಾಕಂದರೆ ಆ ಥರ ಕ್ಯಾರಿ ಮಾಡಬೇಕಂದ್ರೂ ತುಂಬ ಕಷ್ಟ. ನಾನು ಮಾಡೋ ಪಾತ್ರನ ಕ್ಯಾರಿ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ಅದರಲ್ಲಿ ತಕ್ಕ ಮಟ್ಟಿಗೆ ನಾನು ಸಕ್ಸಸ್ನ ತೊಗೊಂಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಅದನ್ನು ಏಪ್ರಿಲ್ 3ನೇ ತಾರೀಕು ನೋಡಬೇಕು. ಖಂಡಿತ. ಈಗಿನ ಒಂದು ಚಿತ್ರರಂಗದ ಬೆಳವಣಿಗೆ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ? ಅಂದರೆ ನಿಮ್ಗೆ ಗೊತ್ತದು, ಇವಾಗ ಯಾವುದೇ ಸಿನಿಮಾ ಬಂದರೂ ಕೂಡ ಜನಗಳು ನೋಡಲ್ಲ ಅಂತ ಚಿತ್ರರಂಗದವರೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಹೌದು, ಆ ಥರ ಏನಿಲ್ಲ ಸರ್. ಅದೇ ನಿಜ ಸರ್. ಕಾಂತಾರ ಬಂತು ನೋಡಿದ್ರಲ್ಲ, ಆಮೇಲೆ KGF ಬಂತು, ಜನಗಳು ಯಾವತ್ತೂ ಸಿನಿಮಾ ನೋಡಲ್ಲ ಅಂತ ನೋಡ್ತಾರೆ. ಒಳ್ಳೆ ಕಂಟೆಂಟ್ ಇದ್ರೆ ಅದು ನಾವು ರೀಚ್ ಮಾಡಬೇಕು. ಆ ರೀಚ್ ಮಾಡೋ ಹಾದಿಯಲ್ಲೇ ನೀವೇ ನಮಗೆ ಮೇಯ್ನ್ ಸಪೋರ್ಟ್ ಆಗಿ ನಿಂತಿರೋದು. ಸೊ ನೀವು ಸ್ವಲ್ಪ ನಮ್ಮ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ, ನೀವು ರೀಚ್ ಮಾಡಿದ್ರೆ ಆಬ್ವಿಯಸ್ಲಿ ಕನ್ನಡ ಜನತೆಗಳು ಬಂದು ಕನ್ನಡ ಸಿನಿಮಾನ ನೋಡ್ತಾರೆ, ಆಮೇಲೆ ಬೆಳೆಸ್ತಾರೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ. ಮೇನ್ ನಿಮ್ದು ಹೆಡ್ಲೈನ್ ಇರುತ್ತಲ್ಲ ನೋಡಿನಿ ಆಲ್ಮೋಸ್ಟ್ ಅಟ್ರಾಕ್ಟ್ ಮಾಡೋದು. ಓಕೆ, ಹೇಳಿ ಮೇಡಮ್, ಹೇಳ್ತಾ ಇದ್ರಿ, ಹೇಳಿ. ಅದೇ ಒಳ್ಳೆ ಕಂಟೆಂಟ್ ಇದ್ರೆ, ಆ ಥರ ಇದ್ರೆ ಖಂಡಿತ ಜನ ಮೂವಿ ನೋಡ್ತಾರೆ. ಜನರನ್ನ ನಾವು ಅದೇ ದೂಷಿಸಕ್ಕೆ ಆಗಲ್ಲ. ಆ್ಯಕ್ಚುಲಿ ನೋಡ್ತಾರೆ. ಇವಾಗ ಯಾವುದು ಲವ್ ಮಾಕ್ಟೇಲ್ ಅದು ನೋಡಿ, ಅದು ಆಲ್ಮೋಸ್ಟ್ ದುರಂದರ ಮಧ್ಯೆ ಕೂಡ ಅದು ಓಡ್ತಾ ಇದೆ. ಓಡುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅದ್ರ ಮೇಲೆ.
ಎಲ್ಲೆಲ್ಲಿ ಹೋಗ್ಬೇಕು. ಈಗ ಹೋಗಿ ಹಳ್ಳಿಗೆ ಹೋಗ್ಬೇಕಂದ್ರೆ ಈಗ ಕೆಲವೊಂದು ಸ್ಟೋರಿ ಹಳ್ಳಿ ಅದಕ್ಕೆ ಅಂತ ಸೀಮಿತ ಇರುತ್ತೆ, ಅದು ನಾವು ಮಲ್ಟಿಪ್ಲೆಕ್ಸ್ ಬರೀ ಅಲ್ಲೇ ನಾವು ರಿಲೀಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ರೀಚ್ ಆಗಲ್ಲ. ನಾವು ಅಲ್ಲಿ ಹೋಗ್ಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಈ ತರ ಕಂಟೆಂಟ್ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ನೋಡ್ತಾರೆ. ನೀವು ಎಲ್ಲೆಲ್ಲಿ ಹೋಗಿದ್ದೀರಿ ಸಿನಿಮಾನ ಜನಗಳಿಗೆ ರೀಚ್ ಮಾಡಿಸ್ಲಿಕ್ಕೆ, ಇದು ಬಿಟ್ಟು ಈ ವಿಭಾಗ ಬಿಟ್ಟು? ಸರ್ ಇವಾಗ ಪ್ರಮೋಷನ್ಸ್ ಹಂತದಲ್ಲಿ ಇರೋದ್ರಿಂದ ಇವಾಗ ಎಲ್ಲ ಕಡೆನೂ ಹೋಗೋ ಪ್ಲಾನ್ ನಡೀತಾ ಇದೆ, ಹೋಗ್ತಾ ಇದೀವಿ. ಇವಾಗ ದಾವಣಗೆರೆ ಮತ್ತೆ ಕಾಲೇಜ್ ವಿಸಿಟ್ ಈ ಮೂಮೆಂಟ್ ಅಲ್ಲಿ ಕಷ್ಟ ಸರ್, ಯಾಕಂದ್ರೆ ಎಲ್ಲರದ್ದು ಎಕ್ಸಾಮ್ಸ್ ನಡೀತಾ ಇದೆ. ಸೊ ಇವಾಗ ನಾವೇನಾದ್ರು ಅಪ್ರೋಚ್ಗೆ ಹೋದ್ವಿ ಅಂದ್ರೆ ಅವ್ರು ಅಪ್ರೂವಲ್ಲೂ ಕೊಡಲ್ಲ. ನಿಮಗೆ ಗೊತ್ತು ಚೆನ್ನಾಗಿ, ಓದೋ ಮಕ್ಳಿಗೆ ಯಾಕಪ್ಪ ಪ್ರೇಮ ಪ್ರೀತಿ ಅಂತೆಲ್ಲ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಇವಾಗ ಹೆಂಗಿದ್ರು ನಮಗೆ ಏಪ್ರಿಲ್ 3ನೇ ತಾರೀಕು ಎಲ್ಲ ಎಕ್ಸಾಮ್ಸು ಮುಗ್ದಿರುತ್ತೆ. ಸೊ ಆರಾಮಾಗಿ ಅವ್ರ ತಂದೆ ತಾಯಿ ಜೊತೆ ಕುತ್ಕೊಂಡು ನೋಡೋಂಥ ಸಿನಿಮಾಗೆ ಬರ್ಬೋದು. ಪ್ರೇಮಿ ಸಿನಿಮಾ ನೋಡಿದ್ರೆ ಆಡಿಯನ್ಸು ಏನನ್ನ ಅಂದ್ರೆ ಇವಾಗ ಥಿಯೇಟ್ರಿಗೆ ಹೋಗ್ತಾನಂದ್ರೆ ಒಬ್ಬ ಬ್ಲಾಂಕ್ ಆಗಿ ಹೋಗ್ತಾನೆ, ಸಿನಿಮಾ ನೋಡ್ಬೇಕು ಚೆನ್ನಾಗಿರುತ್ತೆ ಅಂತ. ಸೊ ಸಿನಿಮಾ ನೋಡಿ ವಾಪಸ್ ಅವ್ನು ಹೊರಗಡೆ ಬರ್ಬೇಕಾದ್ರೆ ಏನ್ ವಿಷಯನ ತಗೊಂಡು ಹೋಗ್ತಾನೆ ಅಂತ? ರಿಲೇಶನ್ಶಿಪ್ ಯಾವ ತರ ಮೇಂಟೈನ್ ಮಾಡ್ಬೇಕು, ಯಾವ್ದು ಕಳ್ಕೊಂಡ್ರೆ ನಾವು ಅದ್ರ ಬಗ್ಗೆ ಅದೇ ಅದೊಂದು ಹೇಳ್ತಾರಲ್ಲ, ಒಂದು ಡಿಪ್ರೆಷನ್ ಮೂಡ್ಗೆ ಹೋಗ್ತಾರೆ, ಆ ತರ ಹೋಗದೆ ಅದನ್ನ ಯಾವ ತರ ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ನೋಡ್ಬೋದು ಇದರಲ್ಲಿ. ಒಂದು ಛಲ ಸರ್, ಮನುಷ್ಯಂಗೆ ಒಂದು ಛಲ ಬಂತು ಅಂದರೆ ಅವ್ನು ಏನು ಬೇಕಾದ್ರೂ ಸಾಧಿಸ್ಬೋದು. ಪ್ರೇಮಿ ಸಿನಿಮಾದೊಳಗೆ ಆ ಒಂದು ಛಲ ಇದೆ ಹೀರೋಗೆ. ಇವಾಗ ಒಂದು ಏನೋ ಅಂದ್ಕೊಂಡಿರ್ತಾನೆ ಅವನು. ಇವಾಗ ನಾವು ಈಗಿನ ಕಾಲದಲ್ಲಿ ಏನಾಗುತ್ತೆ, ಏನೋ ಒಂದು ಸಣ್ಣದಾಗ ಏನಾರು ಸಿಗಲಿಲ್ಲ ಅಂದರೆ ಡಿಪ್ರೆಸಿಗೆ ಹೋಗ್ಬಿಡ್ತೀವಿ, ಅದಾಗಲ್ಲ ಬಿಡು, ಅದನ್ನು ಟ್ರೈ ಮಾಡೋಕ್ಕಾಗಲ್ಲ. ತಪ್ಪು. ಪ್ರಯತ್ನ ಪಡ್ದೇನೆ ನೀವು ಅದನ್ನು ಅಪೇಕ್ಷೆ ಮಾಡ್ತೀರಾ ಅಂದರೆ ಅದು ಹೆಂಗೆ ನಿಮಗೆ ಸಿಗತ್ತೆ? ಯಾವುದು ಈಸಿಯಾಗಿ ಸಿಗಲ್ಲ, ಸ್ಟ್ರಗಲ್ ಮಾಡಲೇಬೇಕು. ಮನುಷ್ಯ ಆಗಿರೋದೇ ಸ್ಟ್ರಗಲ್ ಮಾಡೋಕ್ಕೆ ಸರ್. ಯಾಕಂದರೆ ಸ್ಟ್ರಗಲ್ ಮಾಡಿದಾದ್ರೆ ಒಂದು ಮನುಷ್ಯನಲ್ಲ, ನಮಗೊಂದು ನಾಯಿನೋ ಅಥವಾ ಸಿಂಹನೋ ಆನೆನೋ ಯಾವ್ದಾರು ಒಂದು ಇದನ್ನು ನಮಗೆಲ್ಲ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ದೇವರು, ಮಾತಿನ ಚಕಮಕಿ ಕೊಟ್ಟಿದ್ದಾನೆ, ಎಲ್ಲದೂ ಕೊಟ್ಟಿದ್ದಾನೆ. ಏನಕ್ಕೆ ನಾವು ಸ್ಟ್ರಗಲ್ ಮಾಡೋದಕ್ಕೆ ಅಳ್ತೀವಿ? ಅದು ಮಾಡಿದ್ರೆ ನಮಗೆ ಏನು ಬೇಕಾದರೂ ಸಿಗತ್ತೆ. ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸಸ್ ಅಂತ ಚಿಕ್ಕ ವಯಸ್ಸಿಂದ ನಾವು ಓದ್ಕೊಂಡೇ ಬಂದಿರೋದು. ಸೊ ಅದನ್ನು ಮಾಡಿದ್ರೆ ತಪ್ಪೇನಿಲ್ಲ. ಏನು ಒಂದು ಆಗ್ತಿದ್ದಂಗೆ ಡಿಪ್ರೆಸ್ ಆಗಬಾರ್ದು, ಬೇಜಾರಾಗು ಕೂತ್ಕೋಬಾರ್ದು. ಈ ವಿಚಾರದಲ್ಲಿ ನಮ್ಮ ತಂದೆ ತಾಯಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೋ ಒಂದು ಸಣ್ಣ ವಿಚಾರದಲ್ಲಿ ನಾನು ಆವಾಗ ಹಂಗೆ ಇದ್ದೆ, ಸಣ್ಣ ವಿಚಾರದಲ್ಲಿ ಏನಾರು ಆಯ್ತು ನಾ ಆಗಲ್ಲ ಬಿಡು ಹಿಂಗೆ. ಇವಾಗ ಅವರು ಇಲ್ಲಪ್ಪ ಹಂಗಲ್ಲ, ಹಿಂಗೆ ಮಾಡು, ಟ್ರೈ ಮಾಡು, ಏನಾಗುತ್ತೆ, ಕಳ್ಕೊಳ್ಳೋದೇನಿದೆ, ಪ್ರಾಣ ಅಂತ ಹೋಗಲ್ವಲ್ಲ. ಏನೋ ಹಬ್ಬ ಅಂದ್ರೆ 4 ಕಾಸು ಹೋಗ್ಬೋದು, ದುಡಿ, ಶಕ್ತಿ ಇದೆ. ಸೊ ಈ ಥರ ಅವರೆಲ್ಲ ಹೇಳಿ ತುಂಬಿಸಿ ನಮ್ಮನ್ನು ಒಂದು ಲೈನಿಗೆ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಸರ್. ಈಗಿನ ಯುವ ಪ್ರೇಮಿಗಳಿಗೆ, ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವುದನ್ನು ಅತಿಯಾಗಿ ತಗೋಬೇಡಿ, ಪ್ರೆಸೆಂಟಲ್ಲಿರಿ, ಪ್ರತಿಯೊಂದನ್ನು ಇಷ್ಟಪಟ್ಟು ಮಾಡಿ, ಓವರ್ ಥಿಂಕಿಂಗ್ ಬೇಡ ಅಂತ ಅಷ್ಟೇ ಹೇಳ್ತೀನಿ. ಅಷ್ಟೇ ಹೇಳ್ತೀರಿ, ಸಿಂಪಲ್ ಆಗಿ ಮುಗಿಸ್ಬಿಟ್ರಿ. ಅದೇ ಪ್ರೆಸೆಂಟ್ ಅಲ್ಲಿರಿ, ಆಲ್ಮೋಸ್ಟ್ ಪ್ರೆಸೆಂಟ್ ಅಲ್ಲಿರಿ. ಸಿನಿಮಾದ ಆ ಕ್ಷಣದಲ್ಲಿ ಬದುಕಿ. ಸಿನಿಮಾದ ಹೆಸರು ಪ್ರೇಮಿ ಆಗಿರೋದ್ರಿಂದ ಈ ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ? ಹಾಗಾದ್ರೆ ಪ್ರೀತಿ ಅಂದ್ರೆ ನಿಮ್ಮ ಪ್ರಕಾರ ಏನು? ಪ್ರೀತಿ ಅಂದ್ರೆ ಬರೀ ಹುಡುಗ ಹುಡುಗಿ ಪ್ರೀತಿನ ನಾನು ಹೇಳ್ತಾ ಇಲ್ಲ. ಪೇರೆಂಟ್ಸ್ ಆಗ್ಬೋದು, ಫ್ರೆಂಡ್ಶಿಪ್ ಅಲ್ಲಿ ಆಗ್ಬೋದು, ಆಲ್ಮೋಸ್ಟ್ ಪ್ರಾಣಿಗಳ ಮೇಲೇನು ಆಗಿರ್ಬೋದು, ಅದು ಅನ್ಕಂಡೀಷನಲ್ ಲವ್. ಪ್ರೀತಿ ಅಂದ್ರೆ ಅದೇ ಅನ್ಕಂಡೀಷನಲ್ ಆಗಿರೋದೇ ಒಂಥರ ಪ್ರೀತಿ ಅಂತ ನಾನು ಹೇಳೋದು. ವಿಶೇಷವಾಗಿ ಈ ಪ್ರೀತಿ ಬಗ್ಗೆ ಹೇಳೋದಾದ್ರೆ, ಈ ಲವ್ ಮಾಡ್ತಾರಲ್ಲ ಹುಡುಗ ಹುಡುಗಿ, ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಅದೇ ಯಾಕಂದ್ರೆ ಸಿನಿಮಾ ಇವಾಗ ಪ್ರೇಮಿ ಅಂತ ಥಿಯೇಟರ್ ಮುಂದೆ ಒಂದು ಬ್ಯಾನರ್ ನೋಡಿದ್ರೆ ಇದು ಒಂದು ಲವ್ ಸ್ಟೋರಿ ಇರುತ್ತೆ ಅಂತಾನೆ ಬರ್ತಾರೆ. ಇಲ್ಲಿ ತಂದೆ ತಾಯಿ ಸೆಂಟಿಮೆಂಟ್ ಇರುತ್ತೆ ಅಂತ ಯಾರು ಬರಲ್ಲ ಅಲ್ವಾ? ಸೊ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಈಗ ಪ್ರೇಮಿ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಅದ್ರ ರೂಟಲ್ಲಿ ಹೋಗಿ ಹೇಳ್ಬೇಕಂತಂದ್ರೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ಉಳಿಸ್ತೀನಿ ಅನ್ನೋ ಒಂದು ನಂಬಿಕೆ, ಟ್ರಸ್ಟ್, ಮೇನ್ ನಂಬಿಕೆ ಇರಬೇಕು. ಅದು ನಮ್ಮ ಮೂವಿಲಿ ಕಾಣುತ್ತೆ ಸರ್. ಪ್ರೀತಿ ಅಂದ್ರೇನೆ ನಂಬಿಕೆ, ಹೌದು, ಅದು ಉಳಿಸ್ತೀನಿ ಅನ್ನೋದು. ಸೊ ಅದರಲ್ಲಿ ಕೊನೆಗೆ ಅವನು ಗೆಲ್ತಾನೆ. ನಮ್ಮ ಪ್ರೇಮಿ ಮೂವಿ ನಂಬಿಕೆ. ಹೇಳಿ ಸರ್ ನೀವು. ಅದು ಏನು ಹೇಳೋಣ ಸರ್, ಅದೇ ಪ್ರೇಮಿ ಅಂದ್ರೆ ಅದೇ ನಂಬಿಕೆ. ಆ ಪ್ರೀತಿ ಪ್ರೇಮಿ ಎಲ್ಲ ಒಂದೇ, ಅದು ನಂಬಿಕೆ. ಆ ನಂಬಿಕೆನ ನೀವು ಎಷ್ಟು ಜನರ ಮೇಲೆ ಇಡ್ತೀರೋ, ಆ ನಂಬಿಕೆ ಜೆನ್ಯೂನ್ ಆಗಿತ್ತು ಅಂದರೆ ಅದು ನಿಮ್ಮನ್ನು ಒಂದು ಕಡೆ ತೊಗೊಂಡೋಗಿ ನಿಮ್ಮನ್ನು ನಿಲ್ಲಿಸತ್ತೆ. ಟ್ರೂ ಲವ್ ಫೈಂಡ್ಸ್ ಯು ಅಂತ ನಮ್ಮ ಟ್ಯಾಗ್ಲೈನ್ ಬಂದಿದೆ. ಸೊ ಅದು ನಿಜವಾದ ಪ್ರೀತಿ ಒಂದು ಅರ್ಥ ಸಿಗತ್ತೆ ಅನ್ನೋದೇ ಪ್ರೇಮಿ. ಎಸ್. ಕೊನೆಯದಾಗಿ ಸಿನಿಮಾ ಇದೆ, ಏಪ್ರಿಲ್ 3ನೇ ತಾರೀಕಿಗೆ ಬಿಡುಗಡೆ ಆಗ್ತಿದೆ. ಈ ಪ್ರೇಮಿಗಳಿಗೆ ಏನು ಹೇಳ್ತೀರಿ? ನೋಡ್ತಿರ್ತಕ್ಕಂಥ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ತೆ.
ನಮ್ಮ ಪ್ರೇಮಿ ಮೂವಿ ತುಂಬ ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ, ನಿಮಗೆ ಖಂಡಿತ ಲೈಕ್ ಆಗುತ್ತೆ. ಏಪ್ರಿಲ್ 3ಗೆ ನಮ್ಮ ಪ್ರೇಮಿ ಮೂವಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಸುದ್ದಿ ಮನೆ ವೀಕ್ಷಕರಿಗೂ ಮತ್ತು ಕನ್ನಡ ಕಲಾಭಿಮಾನಿಗಳು ನಮಸ್ಕಾರ. ಏಪ್ರಿಲ್ 3ನೇ ತಾರೀಕು ನಮ್ಮ ಪ್ರೇಮಿ ಚಿತ್ರ. ನಾನು ಮೊದಲನೇ ಬಾರಿ ನಾಯಕ ನಟನಾಗಿ ಬಂದಂಥ ಮೊದಲನೇ ಸಿನಿಮಾ ಪ್ರೇಮಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ. ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಕಂಟೆಂಟ್ ಇರೋಂಥ ಸಿನಿಮಾ, ಒಂದು ಡಿಫ್ರೆಂಟಾಗಿ ಏನೋ ಅಪ್ರೋಚಿಗೆ ಬಂದಿದ್ದೀವಿ. ಸೊ ದಯವಿಟ್ಟು ಪ್ರೇಮಿ ಸಿನಿಮಾನ ಪೈರಸಿ ಇಲ್ಲದೆ ಥಿಯೇಟ್ರ್ಗಳಿಗೆ ಬಂದು ನೋಡಿ. ಇದು ಎಲ್ಲ ಏಜನ್ನವರು ನೋಡೋವಂಥ ಸಿನಿಮಾ, ಯಾವುದು ಏನು ತಪ್ಪು ಆ ಥರ ಏನೂ ಇಲ್ಲ. ಸೊ ದಯವಿಟ್ಟು ನೋಡಿ, ಒಂದು ಅರ್ಥ ಆಗುತ್ತೆ ಒಂದು ಜೆನ್ಯೂನ್ ಪ್ರೀತಿ ಅಂದರೆ ಏನು, ಇವಾಗಿನ ಯುವಕರು ಯಾವ ಥರ ಪ್ರೀತಿ ಮಾಡಬಹುದು, ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೂ ಒಂದು ಉತ್ತಮ ಉದಾಹರಣೆ ಇರೋ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನೀವು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಸಿನಿಮಾದ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏಪ್ರಿಲ್ 3ನೇ ತಾರೀಕಿಗೆ ಚಿತ್ರಮಂದಿರದಲ್ಲಿ ಸಿಗೋಣ. ಖಂಡಿತ ಸರ್, ಥ್ಯಾಂಕ್ ಯು. ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಸಿಳ್ಳೆ ಹೊಡೆದು ಎಂಜಾಯ್ ಮಾಡೋಣ. ಖಂಡಿತ ಶಿಳ್ಳೆಗೋಸ್ಕರನೇ ನಾನು ಏಪ್ರಿಲ್ 3 ತನಕ ಕಾಯ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಪ್ರೇಮಿ ಸಿನಿಮಾದ ನಾಯಕ ಮತ್ತು ನಾಯಕಿಯ ಮಾತಾಗಿತ್ತು. ಸೊ ಸಿನಿಮಾ ಇದೆ ಏಪ್ರಿಲ್ 3ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮ ಪ್ರೇಮಿಗಳೆಲ್ಲ ಕರ್ಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಸಿನಿಮಾ ರಂಗದವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಸುದ್ದಿ ಮನೆ.